ನೀವು ಸಹಾಯವಾಣಿನ 31 ಜಿಲ್ಲೆಯಲ್ಲೂ ಓಪನ್ ಮಾಡಬೇಕು ಅಂತ ಹೇಳ್ತಿದ್ರಿ. ಇವಾಗ ಎಷ್ಟು ಜಿಲ್ಲೆಯಲ್ಲಿ ನೀವು ಓಪನ್ ಮಾಡಿದ್ದೀರಾ ಸಹಾಯವಾಣಿಯನ್ನು? ಈಗ ನಿನ್ನೆ 8ನೇ ತಾರೀಕು 4ನೇ ತಿಂಗಳು 2026 12:30 ಚಿತ್ರದುರ್ಗದಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಸಹಾಯವಾಣಿನ ಓಪನ್ ಮಾಡಿದ್ದೀರಿ. ಚಿತ್ರದುರ್ಗದಲ್ಲಿ 6 ವಿಧಾನಸಭಾ ಕ್ಷೇತ್ರ ಬರ್ತದೆ. 6 ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತೆ ಒಂದು ಕಚೇರಿ ಮಾಡಿದ್ರಿ. ತುಂಬ ಅದ್ಧೂರಿಯಾಗಿ ಓಪನ್ ಮಾಡಿದ್ರಿ. ಜೊತೆಗೆ ಅಲ್ಲಿ ಆವತ್ತು ಕಾರ್ಯಕ್ರಮದಿಂದ ತುಂಬ ಜನನೂ ಬಂದಿದ್ದರು. ಅವ್ರ ಸಮಸ್ಯೆನೇ ಹೇಳಿದ್ರು. ಪಾಪ ಅದೇ ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಇರೂರಲ್ಲಿ ಪಾಪ ಒಂದು ಮನೆಯೇ ಸುಟ್ಟೋಗ್ಬಿಟ್ಟಿತ್ತು. ಒಂದು ಗುಡಿಸ್ಲು ಮನೆ ಇದ್ದರು. ಪಾಪ ಗುಡಿಸ್ಲು ಮನೆಯಲ್ಲಿ ಮನೆ ಪೂರ ಸುಟ್ಟೋಗೈತೆ. ಅಲ್ಲಿರೋಂಥ ಅಕ್ಕಿ, ಓದೋ ಮಕ್ಕಳು, ಬುಕ್ಸು, ಪಾತ್ರೆಗಳು, ಗ್ಯಾಸ್ ಎಲ್ಲವೂ ಸುಟ್ಟೋಯ್ತು. ಪಾಪ ಅಂಥವ್ರು ನಿನ್ನೆ ಉದ್ಘಾಟನೆ ದಿನ ಬಂದಿದ್ದರು. ಡೈರೆಕ್ಟಾಗಿ ಅವ್ರ ಊರಿಗೆ ಹೋಗಿದ್ರಿ. ಆ ಮನೆ ನೋಡಿದ್ರೆ ನಿಜವಾಗ್ಲೂ ನಿಜನೇ, ಒಬ್ಬ ಬಡಪಾಯಿಯ ಸಮಸ್ಯೆಗಳು ಅಂತಿದೆಯಲ್ಲ, ಅಂಥವ್ರು ನಮಗೆ ಸಿಗಬೇಕು ಬಡವರು. ಅದಕ್ಕೆ ನಿನ್ನೆ ಒಂದು ಭರವಸೆ ಕೊಟ್ಟು ಬಂದಿದ್ದೀರಿ. ನಿಮ್ಮ ಮನೇನ ಮುಂದಿನ ತಿಂಗಳಷ್ಟೊತ್ತಿಗೆ ನಾವು ಒಂದು ಫ್ಲೋರ್ ಮನೇನ ನಮ್ಮ ಸಹಾಯವಾಣಿಯಿಂದ ಕಟ್ಕೊಟ್ಟು ಬರ್ತೀರಿ ಅಂತ ಮಾತು ಕೊಟ್ಟಿದ್ದೀರಿ, ಭರವಸೆನೂ ಕೊಟ್ಟಿದ್ದೀರಿ. ಈಗ ನಾಳೆ ನಾಡ್ದಷ್ಟೊತ್ತಿಗೆ ಅಲ್ಲಿ ಆ ಗುದ್ಲಿ ಪೂಜೆ ಆಗುತ್ತೆ. ಅವ್ರಿಗೊಂದು ಮನೆಯೂ ಕೂಡ ಪ್ರಾರಂಭ ಆಗುತ್ತೆ. ಈಗ ಚಿತ್ರದುರ್ಗದಲ್ಲಿ ಓಪನ್ ಆಗಿದೆ. ಇನ್ನು 30 ಜಿಲ್ಲೆಯಲ್ಲಿ ಇನ್ನೂ ಆ ತಂಡಗಳನ್ನು ರಚನೆ ಮಾಡೋದಕ್ಕೆ ಎಲ್ಲ ಥರದ್ದು ಸಿದ್ಧತೆ ಆಗ್ತಿದೆ. 31 ಜಿಲ್ಲೆಯಲ್ಲೂ ಪ್ರಾರಂಭ ಮಾಡ್ತೀರಿ. ಈಗ 31 ಜಿಲ್ಲೆಯಲ್ಲಿ ಮೊದಲನೇ ಜಿಲ್ಲೆ ಚಿತ್ರದುರ್ಗದಲ್ಲಿ ಪ್ರಾರಂಭ ಆಗಿದೆ. ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಿದ್ದೀರಿ, ಅಲ್ಲಿ ಉಸ್ತುವಾರಿ ದಿನೇಶ್ ಅಂತಿದ್ದಾರೆ. ಅವ್ರ ನಂಬರು ಕೂಡ ಡಿಸ್ಪ್ಲೇಯಲ್ಲಿದೆ. ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ನಿಮ್ಮ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿ ನಮಗೆ ಕಾಲ್ ಮಾಡದಿದ್ರೂ ಪರವಾಗಿಲ್ಲ, ಅಲ್ಲಿ ಚಿತ್ರದುರ್ಗದ್ದು ಕೂಡ ಸಹಾಯವಾಣಿ ಅಂತ ನಂಬರ್ ಕೊಟ್ಟಿದ್ದೀರಿ. ಆ ನಂಬರ್ಗೆ ಕಾಲ್ ಮಾಡಿ. ಇಮಿಡಿಯೇಟ್ಲಿ ನಿಮ್ಮನ್ನು ಸ್ಪಂದಿಸೋದಕ್ಕೆ ಚಿತ್ರದುರ್ಗ ತಂಡ ಕಾಯ್ತಾ ಇದೆ.